ಅತಿಥಿಗಳೇ ಬಂದಿರತಕ್ಕಂಥ ಶ್ರೀಮತಿ ಮಂಜುಶ್ರೀ ನಿಜಲಿಂಗೇಗೌಡ್ರೆ, ಉಪಸ್ಥಿತರಂಥ ಸನ್ಮಾನ್ಯ ಕುಮಾರಿ ಐಶ್ವರ್ಯರವರ, ವೇದಿಕೆ ಮೇಲೆ ಉಪಸ್ಥಿತರಂಥ ಸನ್ಮಾನಿತರಾದಂಥ ಮಲಪಕ್ಕನವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾರೆ. ಕೆಳಗಡೆ ಆದ್ಮೇಲೆ ನಮ್ಮ ಮುರಳೀಧರ ಆಲಪ್ಪನವರು ಅವರ ಒಂದು ಜಿಲ್ಲಾ ಟೀಮು ಅವರು ಜೋರಾಗಿ ಮಾಡ್ತಾರೆ, 100 ಜನ ಸೇರಿ. ಆದರೆ ಅತ್ಯಂತ ಕ್ವಾಲಿಟಿಯಾಗಿ ಮಾಡೋವಂಥದ್ದು ನಮ್ಮ ಲಲಿತಕ್ಕನವರು. ಅದರಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಷ್ಟು ಸುಲಭ ಅಲ್ಲ. ಅದರಿಂದ ನಮ್ಮ ಲಲಿತಾ ಅಕ್ಕನವರಿಗೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಧನ್ಯವಾದ ತಿಳಿಸ್ತಾ. ಯಾಕಂದರೆ ಇದೆಲ್ಲ ಒಂಥರ ಮೋಟಿವೇಶನ್ ಇದೆ, ಇದೆಲ್ಲ ಪ್ರೇರೇಪಣೆ ಕೊಡುವಂಥ ಪ್ರೋಗ್ರಾಮ್. ಯಾಕಂದರೆ ಕೂರಿಸಿ ಒಂದೆರಡು ಸನ್ಮಾನ ಮಾಡಿದಾಗ ಮೇಲೆ ಕೂತಿರೋವಂಥವ್ರಿಗೂ ಸನ್ಮಾನ ತಗೊಂಡೋವಂಥವ್ರಿಗೂ ಕೂಡ ಮುಂದೆ ಸಾಕಷ್ಟು ಗುರಿ ಮುಟ್ಟೋದಕ್ಕೆ, ಹೈಟ್ಗಳಿಗೆ ಹೋಗೋದಕ್ಕೆ ಅವ್ರಿಗೂ ಕೂಡ ಒಂದು ಪ್ರೇರೇಪಣೆ. ಮತ್ತು ಕುಳಿತಿರ್ತಕ್ಕಂಥವ್ರಿಗೂ ಕೂಡ ಪೇರೆಂಟ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೂ ಕೂಡ ನಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಅವ್ರಿಗೂ ಕೂಡ ಇದೊಂದು ಮೋಟಿವೇಶನ್. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಸಾಕಷ್ಟು ಆಗ್ತಾ ಇರ್ತದೆ. ನಮಗೊತ್ತು ಕೂಡ ತುಂಬ ಖುಷಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬೇಗ ಬಂದಾಗ ಸಾಕಷ್ಟು ಜನ ನಮ್ಮ ಲಲಿತಕ್ಕ ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಮ್ಮ MBBSನಲ್ಲಿ 8ನೇ ರ್ಯಾಂಕ್ ತೊಗೊಂಡಿರ್ತಕ್ಕಂಥ ಅವ್ರನ್ನೂ ಕೂಡ ಕುಮಾರಿ ಸೃಷ್ಟಿ ಮತ್ತು ಶ್ರೇಯಾಂಕ್ ಅವರು ನಮ್ಮ ಆಲ್ ಇಂಡಿಯಾ 6ನೇ ರ್ಯಾಂಕ್ ತೊಗೊಂಡಿದ್ದಾರೆ. ಮತ್ತು ಕುಮಾರಿ ಐಶ್ವರ್ಯ ಅವರವರು, ನಮ್ಮ ಶಿವಕುಮಾರ್ ಅವರು, ನಮ್ಮ ಎಲ್ಲರೂ ಕೂಡ ಪರಿಚಯ ಮಾಡ್ಕೊಂಡ್ರೆ. ಎಲ್ಲರೂ ಕೂಡ ಈಗ ಬರ್ತಾ ಹೇಳೋರು ಯಾರು ವೆಯ್ಟೇ ಇಲ್ವಲ್ಲ, ತೂಕನೇ ಇಲ್ಲ ಅಂತ ಹೇಳ್ತಿದ್ರು. ಮುರಳೀಧರಪ್ಪನವ್ರು ಓದಿ ಎಲ್ಲರೂ ಯಾರು 50 kg ಮೇಲೆ ಕಾಣ್ತಾ ಇಲ್ಲ, ಎಲ್ಲ ಓದಿ ಎಲ್ಲ ತೂಕ ಹೋಗ್ಬಿಟ್ಟಿದೆ ಅಂತ ನಾನು ಹೇಳಿದೆ. ತಲೆ ಇವರೇನೆ ಎಲ್ಲ ಗೂಗಲೆಲ್ಲ ಬರೆಯೋದು ಇವರೇನೆ, ತಲೆ ಇರೋರೇನೆ ಜಾಸ್ತಿ ವೆಯ್ಟ್ ಕಮ್ಮಿ ಇದ್ರು ಅಂತೇಳಿ ನಮ್ಮ ಮುರಳೀಧರಪ್ಪನವ್ರ ಜೊತೆ ಮಾತಾಡ್ತಿದ್ದೆ. ಇವತ್ತು ಪ್ರಪಂಚ ಕಳೆದ 25 ವರ್ಷದಿಂದ ನಾನು ಕೂಡ ಇಂಜಿನಿಯರಿಂಗು 90ನೇ ಇಸ್ವಿನಲ್ಲಿ ಓದಿದೆ. 90ನೇ ಇಸ್ವಿ ನಾನು ಎಂಟ್ರಿ, 92ರಲ್ಲಿ 96ರಲ್ಲಿ ನಾನು ಇಂಜಿನಿಯರಿಂಗ್ ಔಟ್ಪುಟ್ ಆದ ಪೂರ್ತಿ. ಅವತ್ತು ಕಾಂಪಿಟೇಷನ್ ಇರಲಿಲ್ಲ, ಅವಾಗಿನ್ನೂ ಇಂಟ್ರಡಕ್ಷನ್ ಆಗ್ತಾ ಇತ್ತು. ಆದರೆ ಇವತ್ತು ತುಂಬ ವೇಗವಾಗಿ ಬೆಳೀತಾ ಇದೆ. ಇವತ್ತು ಪೇರೆಂಟ್ಸ್ಗಳಿಗೆ ಡಿಸಿಷನ್ ತೊಗೊಳೋದು ತುಂಬ ಕಷ್ಟ. ಇವತ್ತು ಪೇರೆಂಟ್ಸ್ಗೆ ಮಕ್ಕಳ ಒಂದು ಎಜುಕೇಷನ್ನು ತುಂಬ ಇವತ್ತು ಪ್ರಯಾರಿಟಿ. ಯಾಕಂದರೆ ನಾವೊಂದು ಸಂಸ್ಥೆ ನಡೆಸ್ತಿರೋದ್ರಿಂದ ನಮ್ಮಲ್ಲೂ ಒಂದು 4,000 ಜನ ಹುಡುಗರಿದ್ದಾರೆ. ಅದರಲ್ಲಿ 2,500 ಜನ 3,000 ಇಂಜಿನಿಯರಿಂಗ್ ಹುಡುಗರಿದ್ದಾರೆ ಗುಬ್ಬಿನಲ್ಲಿ CIT ಕಾಲೇಜ್ ಅಂತ. ನಾವು ಪೇರೆಂಟ್ಸ್ ಸೈಕಾಲಜಿನ ಅರ್ಥ ಮಾಡ್ಕೊತೀವಿ. ಪೇರೆಂಟ್ಸ್ಗೆ ಇವತ್ತು ಮಕ್ಕಳ ಮೇಲೆ ಪೂರ್ಣವಾದಂಥ ಒಂದು ನಂಬಿಕೆ ಇಟ್ಟು ಅವರ ಒಂದು ಭವಿಷ್ಯ ರೂಪಿಸೋದಕ್ಕೆ ಅವ್ರು ಪಡುವಂಥ ಕಷ್ಟ ಖಂಡಿತವಾಗಿಯೂ ಮಕ್ಕಳಲ್ಲಿ ಅದೊಂದು ಜವಾಬ್ದಾರಿ ನಿಮಗೂ ಕೂಡ ಬರಬೇಕು ಅಂತ ನಾನು ಮೊದಲನೇದಾಗಿ ಹೇಳ್ತೀವಿ. ಫ್ರೆಶರ್ಸ್ ಡೇ, ಗ್ರಾಜುಯೇಟ್ಸ್ ಡೇ ಮಾಡ್ಬೇಕಾದ್ರೆ ನಾವು ಅಡ್ರೆಸ್ ಮಾಡೋದು ಪೇರೆಂಟ್ಸ್. ಇವತ್ತು ಮುಖ್ಯವಾಗಿ ಮಕ್ಕಳಿಗೆ ವಿಶೇಷವಾಗಿ ಇಂಜಿನಿಯರಿಂಗ್ ಲೆವೆಲ್ PUCನಲ್ಲಿ ಡಿಸಿಷನ್ ತಗೊಳೋದು ಹಾಲಪ್ಪನವರೇ, ಇವತ್ತು ಪೇರೆಂಟ್ಸೇ. ಯಾವ ಬ್ರ್ಯಾಂಚು ಮತ್ತೊಂದು ಇನ್ನೂ ಮಕ್ಕಳಿಗೆ ಆ ಲೆವೆಲ್ಗೆ ಕೆಲವ್ರು ಇರ್ತಾರೆ, ಒಂದು 25% ನಾನು ಇದೇ ಬ್ರ್ಯಾಂಚ್ ಓದಬೇಕು, ಇದೇ ಕಾಲೇಜ್ ಓದಬೇಕು ಅಂತ ಛಲ ಇರೋರು ಇರ್ತಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಮ್ಮಲ್ಲಿರೋ ಒಂದು ಸಿಸ್ಟಮಲ್ಲಿ ಅವ್ರಿಗಿನ್ನೂ ಮೈಂಡು ಅಷ್ಟು ಮೆಚ್ಯೂರ್ ಆಗಿರುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ಡಿಸಿಷನ್ ತೊಗೊಳೋದಕ್ಕಾಗಲ್ಲ. ಪೇರೆಂಟ್ಸ್ ಡಿಸಿಷನ್ ಇವತ್ತು ತುಂಬ. ಅದರಿಂದ ಪೇರೆಂಟ್ಸು ಕೂಡ ದಯವಿಟ್ಟು ನೀವು ತಗೊಳ್ಳೋ ಡಿಸಿಷನ್ 50% ಸರಿ ಇರ್ಬೋದು, ಆದರೆ ಇನ್ನು 50% ನೀವು ತಗೊಳೋದು ಒಂದೊಂದ್ಸಲಿ ಸರಿ ಇರೋದಿಲ್ಲ. ಎಲ್ಲರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು, ಎಲ್ಲರಿಗೂ ಕೂಡ ನಮಗೆ ಕಂಪ್ಯೂಟರ್ ಸೈನ್ಸ್ ಬೇಕು. ಇವತ್ತು ಪ್ರಪಂಚ ದಯವಿಟ್ಟು ತಿಳ್ಕೊಳ್ಳಿ. ಇವತ್ತು ಗೂಗಲ್ ಅನ್ನೋ ಕಂಪ್ನಿ ಅವರ ಯಾರೋ ಮ್ಯಾನೇಜರ್ ಬಂದಿದ್ರು, ಬ್ಯಾಚುಲರ್ ಆಫ್ ಆರ್ಟ್ಸ್, ಅವ್ನು ಮ್ಯಾಥ್ಸೇ ಓದಿರಲ್ಲ, BA ಮಾಡಿರೋನು ತಗೊಂತಾರೆ. ಇವತ್ತು ತಲೆ ಇರೋನಿಗೆ ಮಾತ್ರ ಬೆಲೆ. ತಲೆ ಇರೋನು ಹಿಂಗೆ ಅಂತ ಅವರು ಪ್ಯಾರಾಮೀಟರ್ಸ್ ಇಟ್ಕೊಂಡಿರ್ತಾರೆ, ಆ ಒಂದು ಚೆಕ್ ಮಾಡಿಬಿಟ್ಟು ತಗೊತಾರೆ. ಅವನಿಗೆ ಮ್ಯಾಥ್ಸೇ ಗೊತ್ತಿಲ್ಲದಿದ್ರು ಗೂಗಲ್ ಕಂಪ್ನಿಗೆ ತಗೊತಾರೆ ಬ್ಯಾಚುಲರ್ ಆಫ್ ಆರ್ಟ್ಸ್. ಅಂದರೆ ಅವ್ರ ಕಂಪ್ನಿಗೆ ಯಾವ್ಯಾವ ರೀತಿ ಒಂದು ಪರ್ಫಾರ್ಮ್ ಮಾಡೋವಂಥ ಹ್ಯೂಮನ್ ರಿಸೋರ್ಸ್ ಬೇಕು ಅಂತ ಅವರು ಮಾನದಂಡ ಇಟ್ಕೊಂಡಿರ್ತಾರೆ. ಅದರಲ್ಲಿ ಮಾರ್ಕ್ಸಿಗೆ ಒಂದು ಆ್ಯಾವ್ರೇಜ್ ವೆಯ್ಟೇಜ್ ಇರ್ತದೆ. ಮಾರ್ಕ್ಸ್ನೇ 100ಕ್ಕೆ 100 ವೆಯ್ಟೇಜ್ ಇಟ್ಕೊಂಡು ಯಾವ ಕಂಪ್ನಿಗಳು ಇವತ್ತು ಆಡಲ್ಲ. ಇಲ್ಲಿ ನಮ್ಮ CEO ಮೇಡಮ್ ಬಂದಿದ್ದಾರೆ, ನನ್ನ ಲೆಕ್ಕ ಅವ್ರು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಇವತ್ತು 100% ಮಾರ್ಕ್ಸ್ ಮೇಲೆ ವೆಯ್ಟೇಜ್ ಕೊಟ್ಟು ಯಾವುದೇ ಕಂಪ್ನಿನಲ್ಲಿ ಮಾಡೋದು. ಹಂಗಂತ ನೀವೆಲ್ಲ ಚೆನ್ನಾಗಿ ತೆಗೆದಿದ್ದೀರಾ, ನಿಮ್ಗೆ ವೆಯ್ಟೇಜ್ ಇದೆ, ನಾನು ನಿಮ್ಮ ಮಾರ್ಕ್ಸ್ ಬಗ್ಗೆ ಇದು ಮಾಡ್ತಿಲ್ಲ. ಆದರೆ ಇವತ್ತು ಪ್ರಪಂಚನೇ ಬೇರೆ. ಇವತ್ತು ಪ್ರಪಂಚದಲ್ಲಿ ಹೋದಾಗ ನೀವು ಡಿಗ್ರಿ ಪಾಸ್ ಆಗಿ ಹೋದಾಗ ನಿಮ್ಗೆ ಆಗೋ ಅನುಭವನೇ ಬೇರೆ. ನಿಮ್ಗೆ ಯಾವ ಮಾರ್ಕ್ಸ್ ಕಾರ್ಡು ಅವೆಲ್ಲ ಮರ್ತೋಗ್ಬಿಡ್ತದೆ. ಆ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತೀರಾ, ನಿಮ್ಮ ತಲೆ ಯಾವ ರೀತಿ ಓಡಿಸ್ತೀರಾ, ಅದು ಇವತ್ತು ತುಂಬ ಮುಖ್ಯ. ಆದ್ದರಿಂದ ಇವತ್ತು ಮಕ್ಕಳಲ್ಲಿ ನಾನು ಕೇಳೋದಿಷ್ಟೇ, ದಯವಿಟ್ಟು ನೀವು ಪರ್ಫಾರ್ಮೆನ್ಸ್ ಎಷ್ಟು ಮಾಡಿದ್ದೀರಾ, ಎಷ್ಟು ಮುಖ್ಯನೋ, ನೀವು ಫೇಲ್ ಆದಾಗ ಯಾವ ರೀತಿ ತಲೆ ಓಡಿಸ್ತೀರಾ ಅದು ತುಂಬ ಮುಖ್ಯ. ನಾವು ಯಾವಾಗ ಸೋತಾಗ ಯಾವ ರೀತಿ ಬಿಹೇವ್ ಮಾಡ್ತೀವಿ ಅದು ತುಂಬ ಮುಖ್ಯ. ಅದರಿಂದ ಇವತ್ತು ಮಕ್ಕಳು ಮೈಂಡು ಗಟ್ಟಿಯಾಗಿರಬೇಕು ಅಂದರೆ ಏನಾರ ಪರ್ಫಾರ್ಮೆನ್ಸಲ್ಲಿ ನಿಮ್ಮದು ತಪ್ಪಾದಾಗ ಯಾವ ರೀತಿ ಅದು ಸರಿಪಡಿಸ್ಕೋಬೇಕು ಅನ್ನೋದು ಅದು ನಿಮ್ಮ ಮೈಂಡ್ ಸೆಟ್ ಆಗಿರಬೇಕು.